ಧನುರಾಶಿ ಆರ್ಥಿಕವಾಗಿ ಸಬಲರಾಗಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯ ಯೋಚನೆಗಳು ಅಥವಾ ಕೊರತೆ ಅನ್ನುವಂಥದ್ದು ನಿಮಗಿರೋದಿಲ್ಲ. ಸ್ವಂತ ನಿರ್ಧಾರಕ್ಕೆ ಕೆಲವು ಅಡ್ಡಿಗಳಾಗತ್ತೆ. ನಿಮ್ಮದೇ ಆದಂತಹ ಕೆಲವು ತೀರ್ಮಾನವನ್ನು ಮಾಡಬೇಕಾದ್ರೆ ಅಡಚಣೆಗಳನ್ನು ನೋಡಬೇಕಾಗತ್ತೆ, ಸಾಧಕ ಬಾಧಕಗಳನ್ನು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಧನ ನಷ್ಟ ಆಗೋದ್ರಿಂದ ಚಿಂತೆ ಆಗುತ್ತೆ, ಹಣ ಸ್ವಲ್ಪ ನಷ್ಟವಾಗತ್ತೆ, ಅದು ನಿಮಗೆ ಚಿಂತನೆಯನ್ನು ತರುತ್ತೆ. ದುಡ್ಡಿಗೆ ಯೋಚನೆ ಇಲ್ಲ, ಆದರೆ ಏನೋ ದುಡ್ಡು ನಷ್ಟವಾಯ್ತಲ್ಲ ಅನ್ನುವಂತಹ ಯೋಚನೆ ಮನಸ್ಸಿಗೆ ಬರುವಂಥದ್ದು. ಉದ್ವೇಗಕ್ಕೆ ಒಳಗಾಗಬೇಡಿ, ಯಾವುದೇ ರೀತಿಯ ಉದ್ವೇಗ ಬೇಡ ಅಂತ ಅರ್ಥ. ಕಟ್ಟಡ ಕಾಮಗಾರಿಯ ಕೆಲಸ ಅಥವಾ ಕಟ್ಟಡ ಕಾಮಗಾರಿ ಪೂರ್ಣ ಆಗ್ತಕ್ಕಂಥದ್ದು ಆ ಯೋಗ ನಿಮಗೆ ಇದೆ. ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಮಟ್ಟಿಗೆ ಕಿರುಕುಳ ಆಗಬಹುದು, ಆದರೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ, ಆ ಶಕ್ತಿ, ಆ ಒಂದು ಮಾರ್ಗ, ಬುದ್ಧಿವಂತಿಕೆ ಎಲ್ಲವೂ ಕೂಡ ಅಲ್ಲಿ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಯೋಚನೆ ಇಲ್ಲ. ಆರಂಭದಲ್ಲಿ ಅದು ಅಡ್ಡಿ ಅಂತ ಹೇಳಿ ಅನಿಸಿದ್ರೂ ಕೂಡ ನಂತರದಲ್ಲಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಒಂದು ಬುದ್ಧಿವಂತಿಕೆ ನಿಮ್ಮದಾಗುವಂಥದ್ದು. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ಸಾಂಸಾರಿಕವಾದಂತಹ ವಿಚಾರ, ಹಾಗೇ ವ್ಯಾವಹಾರಿಕವಾಗಿ ಇದೆಲ್ಲದರಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ನೀವು ಸಿದ್ಧರಾಗಬೇಕಾದಂಥದ್ದು. ಯಾವುದೇ ಮಾತುಕತೆಗಾಗಲಿ ಒಳ್ಳೆಯ ವಿಚಾರಕ್ಕಾಗಲಿ ಇದು ಯಾವುದೂ ಕೂಡ ನಿಮಗೆ ಹೊಂದಾಣಿಕೆಯನ್ನು ತರುವಂಥದ್ದಿಲ್ಲ. ಕಾನೂನಾತ್ಮಕವಾಗಿಯೇ ಇದನ್ನು ಗೆಲ್ಲಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರುವಂಥದ್ದು. ಪತ್ರ ಅಥವಾ ದಾಖಲಾತಿಗಳ ಸಮಸ್ಯೆ ಉಂಟಾಗಬಹುದು, ಸರಿಯಾದಂತಹ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕಾದಂಥದ್ದು. ಮಕ್ಕಳಿಂದ ನಿಮಗೆ ಸಹಾಯ ಒದಗುವಂಥದ್ದಿದೆ. ಕುಟುಂಬದಲ್ಲಿ ದೊಡ್ಡ ಮಟ್ಟದಲ್ಲಿ ವಾಗ್ವಾದ ನಡೆಯುತ್ತೆ. ನಿಮ್ಮ ತಪ್ಪುಗಳನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸ್ತಕ್ಕಂತಹ ಕೆಲಸ ಆಗತ್ತೆ ಅಂತ ಅರ್ಥ. ಧನ ಅಥವಾ ಉದ್ಯೋಗ ಅಥವಾ ವೃತ್ತಿ ಇದರಲ್ಲಿ ನಷ್ಟವನ್ನು ಕಾಣ್ತೀರಿ. ದೃಢವಾದಂತಹ ನಿರ್ಧಾರಗಳು ಮಾತ್ರ ಅನುಕೂಲವನ್ನು ಮಾಡಿಕೊಡುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ರಾಜಕಾರಣಿಗಳ ಭೇಟಿಗೆ ಅವಕಾಶ ಇದೆ. ರಾಜಕಾರಣಿಗಳು ಏನೇ ಭರವಸೆಯನ್ನು ಕೊಟ್ಟರೆ ಅದನ್ನು ಪೂರ್ಣವಾಗಿ ನಂಬಿ ಅದನ್ನೇ ಆಶ್ರಯ ಮಾಡಿಕೊಂಡು ಸುಮ್ಮನಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದಂಥದ್ದು. ನೌಕರಿಯ ಒತ್ತಡದಿಂದ ಶಾರೀರಿಕವಾದಂತಹ ಸಮಸ್ಯೆ ಆಗ್ಬೋದು. ಕೆಲಸದ ಒತ್ತಡ, ಕೆಲಸ ಹೆಚ್ಚಾಗಿ ಶರೀರದಲ್ಲಿ ಸ್ವಾಸ್ಥ್ಯವನ್ನು ಕಳ್ಕೊಳ್ತಕ್ಕಂಥದ್ದಾಗತ್ತೆ. ಹಲವಾರು ರೀತಿಯ ಯೋಚನೆಗಳು ಮನಸ್ಸಿಗೆ ಬರುವಂಥದ್ದು. ಮಾಂತ್ರಿಕವಾದಂತಹ ದೋಷ ಇದೆ ಅನ್ನುವಂಥದ್ದು ಪತ್ತೆಯಾಗತ್ತೆ ಅಥವಾ ಸ್ಪಷ್ಟವಾಗತ್ತೆ. ಅದರಿಂದ ನೀವು ಇಷ್ಟೆಲ್ಲ ಕಷ್ಟವನ್ನು ಪಡ್ತಾ ಇದ್ದೀರಿ ಅನ್ನುವಂಥದ್ದು. ಮನೆಯಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಆಸ್ತಿಯ ಲಾಭಕ್ಕೆ ಅವಕಾಶ ಇದೆ ಅಂತ ಹೇಳಿ ಕಾಣುತ್ತೆ, ಆದರೆ ಕೈಗೆ ಬರೋ ಹೊತ್ತಿಗೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರುವಂಥದ್ದು. ನವಗ್ರಹರ ಆರಾಧನೆಯನ್ನು, ನವಗ್ರಹ ಪ್ರಾರ್ಥನೆಯನ್ನು ಮಾಡಿ ಮಾಂತ್ರಿಕವಾದಂತಹ ದೋಷಕ್ಕೆ ಅಗತ್ಯವಾದಂತಹ ನಿವಾರಣಾ ಕಾರ್ಯವನ್ನು ಮಾಡಿಕೊಳ್ಳಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಮಂಗಳ ಕಾರ್ಯದ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಒಂದು ಧರ್ಮ ಕಾರ್ಯವನ್ನು, ಮಂಗಳ ಕಾರ್ಯವನ್ನು ಮನೆಯಲ್ಲಿ ಮಾಡಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಪದೇ ಪದೇ ಬರ್ತಕ್ಕಂಥದ್ದಾಗತ್ತೆ. ಪ್ರಯಾಣವನ್ನು ಮಾಡಬೇಡಿ ಅನ್ನುವಂಥದ್ದು. ಇದೆಲ್ಲ ದಿನನಿತ್ಯದ ಕೆಲಸಕ್ಕೆ ಅನ್ವಯ ಆಗದೇ ಇರತಕ್ಕಂಥದ್ದು. ವಿಶೇಷವಾದಂತಹ ಪ್ರಯಾಣಕ್ಕೆ ಚಿಂತನೆಯನ್ನಾಗಲಿ ಪ್ರಯಾಣ ಮಾಡೋದಕ್ಕೆ ಮುಂದಾಗೋದಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ತಂದೆಯವರಿಗೆ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಬಹಳ ದಿನಗಳ ಆಸೆ ಒಂದಷ್ಟು ನಿಮಗೆ ಈಡೇರ್ತಕ್ಕಂಥದ್ದು. ಯಾವುದೋ ಆಲೋಚನೆಗಳು, ಇನ್ಯಾವುದೋ ಕೆಲಸಗಳು ಆಗಬೇಕು ಅಂತ ಹೇಳಿ ಅಂದುಕೊಂಡಿರ್ತೀರಿ, ಅದೆಲ್ಲದಕ್ಕೂ ಕೂಡ ಈ ದಿವಸ ಅವಕಾಶ ಆಗಬಹುದು. ಬೇರೆಯವರು ನಿಮ್ಮನ್ನು ಅಪಹಾಸ್ಯ ಮಾಡುವಂಥದ್ದನ್ನು ತಪ್ಪಿಸಿ. ಯಾವ ವಿಷಯದಲ್ಲಿ ನೀವು ದುರ್ಬಲರಾಗಿರ್ತೀರಿ, ಯಾವ ವಿಷಯವನ್ನು ನೀವು ಸರಿಯಾಗಿ ಯೋಚನೆ ಮಾಡಿ ತಿದ್ದುಕೊಳ್ಳಬೇಕಾಗಿರುತ್ತೆ, ಅಂತಹ ವಿಷಯವನ್ನು ತಿದ್ದುಕೊಳ್ಳಿ. ಆ ಪ್ರಯತ್ನವನ್ನು ಮಾಡಿ ಒಂದು ರೀತಿಯಲ್ಲಿ ಪರಿವರ್ತನೆಗೆ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು. ಹಿಂದೆ ಮಾಡಿದಂತಹ ಯಾವ ಒಳ್ಳೆಯ ಕೆಲಸ ಇದೆ ಅದರ ಫಲ ನಿಮಗೆ ಈಗ ಸಿಕ್ಕುವಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.